ಮಹಾಭಾರತದ ಆದಿಪರ್ವ. ಹಸ್ತಿನಾಪುರದ ರಾಜ ಶಾಂತನು ಒಂದು ದಿನ ಗಂಗೆಯ ತೀರದಲ್ಲಿ ನಡೆಯುತ್ತಿದ್ದಾಗ ಅವನು ಜೀವನವನ್ನೇ ಬದಲಿಸುವ ದರ್ಶನ ಕಾಣುತ್ತಾನೆ. ಅವನು ಓರ್ವ ಅದ್ಭುತ ಸೌಂದರ್ಯವತಿಯನ್ನು ನೋಡುತ್ತಾನೆ. ಅವಳೇ ಗಂಗೆ. ಗಂಗೆಯ ಶಾಂತ ಸ್ವರೂಪ, ಅವಳ ಮೃದುವಾದ ನಡತೆ ರಾಜ ಶಾಂತನ ಮನಸ್ಸನ್ನು ಸಂಪೂರ್ಣವಾಗಿ ಸೆಳೆಯುತ್ತದೆ. ಅವನು ಅವಳನ್ನೇ ಮದುವೆಯಾಗಲು ಮನಸ್ಸು ಮಾಡುತ್ತಾನೆ ಮತ್ತು ಅವರ ಪ್ರೇಮ ಕಥೆಯಲ್ಲಿ ಮಹಾಭಾರತದ ಮೊದಲ ಬೀಜ ಬಿತ್ತಲ್ಪಡುತ್ತದೆ. ಗಂಗೆ ಮತ್ತು ಶಾಂತನು ವಿವಾಹವಾಗಿ ಹೊಸ ಬೆಳಕಿನಂತೆ ಬಾಳನ್ನು ಆರಂಭಿಸುತ್ತಾರೆ. ಆದರೆ ವಿಚಿತ್ರವಾದ ಘಟನೆಯೊಂದು ನಡೆಯುತ್ತದೆ. ಜನಿಸಿದ ಪ್ರತಿಯೊಬ್ಬ ಮಗುವನ್ನು ಗಂಗೆಯು ಗಂಗಾ ನದಿಗೆ ಮುಳುಗಿಸುತ್ತಾಳೆ. ಶಾಂತನು ತಾಳಲಾರದ ನೋವು ಅನುಭವಿಸುತ್ತಿದ್ದರೂ ಅವಳ ಷರತ್ತು ನೆನೆದು ಮೌನವಾಗಿರುತ್ತಾನೆ. 8ನೇ ಮಗುವನ್ನು ಕೂಡ ಮುಳುಗಿಸಲು ಹೋದಾಗ ಶಾಂತನು ತಡೆಯುತ್ತಾನೆ. ಅಷ್ಟರಲ್ಲಿ ಗಂಗೆ ತನ್ನ ದಿವ್ಯ ಸ್ವರೂಪ ತೋರಿಸಿ ಹೇಳುತ್ತಾಳೆ, ಇವರೆಲ್ಲ ಶಾಪಿತರು. ಈ 8ನೇ ಮಗು ಮಹಾನ್ ಯೋಧನಾಗುವವನು. ಅವನೇ ದೇವವೃತ, ನಂತರದ ಭೀಷ್ಮ. ಗಂಗೆ ದೇವವ್ರತನನ್ನು ಬೆಳೆಸಿದ ಮೇಲೆ ಹಸ್ತಿನಾಪುರಕ್ಕೆ ಮರಳಿ ಕೊಡುತ್ತಾಳೆ. ದೇವವ್ರತನು ಯುದ್ಧ ಕಲೆ, ಧರ್ಮ, ತ್ಯಾಗ ಎಲ್ಲದರಲ್ಲೂ ಅಪಾರ ನೈಪುಣ್ಯ ಹೊಂದಿದವನಾಗುತ್ತಾನೆ. ಆದರೆ ಒಂದು ದಿನ ರಾಜ ಶಾಂತನು ಸತ್ಯವತಿ ಎಂಬ ಯುವತಿಯ ಮೇಲೆ ಮನಸಾರೆ ಪ್ರೀತಿಸುತ್ತಾನೆ. ಆಕೆಯ ತಂದೆಯ ಹೇಳುವ ಷರತ್ತು ತನ್ನ ಮಗಳ ಮಗನೇ ರಾಜ್ಯಾಧಿಕಾರಿಯಾಗಬೇಕು. ರಾಜನು ಸಂಕಟದಲ್ಲಿ ಮುಳುಗಿದಾಗ ಅವನನ್ನು ಕಾಪಾಡಲು ದೇವವ್ರತನು ಮಹಾತ್ಯಾಗ ಮಾಡುತ್ತಾನೆ. ಅವನು ತನ್ನ ಎಲ್ಲಾ ಹಕ್ಕನ್ನು ತ್ಯಜಿಸಿ ಇಡೀ ಜೀವನ ಬ್ರಹ್ಮಚರ್ಯ ವ್ರತದಲ್ಲಿ ತಾನೇ ಬಾಳುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ. ಆ ಕ್ಷಣ ದೇವತೆಗಳೇ ಆಕಾಶದಿಂದ ಘೋಷಿಸುತ್ತವೆ, ಇದು ಭೀಷ್ಮ ಪ್ರತಿಜ್ಞೆ ಎಂದು. ಅಲ್ಲಿಂದೇ ದೇವವ್ರತನಿಗೆ ಭೀಷ್ಮ ಎಂಬ ಅಮರ ಹೆಸರು ದೊರಕಿತು. ಭೀಷ್ಮನ ಪ್ರತಿಜ್ಞೆಯ ನಂತರ ಹಸ್ತಿನಾಪುರದ ರಾಜವಂಶಕ್ಕೆ ಹೊಸ ಅಧ್ಯಾಯ ಆರಂಭವಾಗುತ್ತದೆ. ಸತ್ಯವತಿಯ ಹಿಂದಿನ ಜೀವನದಲ್ಲಿ ಪರಾಶರ ಋಷಿಯಿಂದ ಜನಿಸಿದವನೇ ವ್ಯಾಸ ಮಹರ್ಷಿ. ಅಪಾರ ಜ್ಞಾನ, ತಪಸ್ಸು, ಧಾರ್ಮಿಕತೆ ಇವನ್ನೆಲ್ಲ ತಮ್ಮೊಳಗೆ ಹೊತ್ತ ಮಹಾನ್ ಋಷಿ. ಸತ್ಯವತಿ ಮತ್ತು ಶಾಂತನು ಮಕ್ಕಳಿಗೆ ಜನ್ಮ ಕೊಡಲಾರದಾಗ ಸತ್ಯವತಿ ವ್ಯಾಸರನ್ನು ಕರೆಸುತ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಅಂಬಿಕಾ, ಅಂಬಾಲಿಕಾ ಇವರಿಂದ ಇಬ್ಬರು ವಿಶೇಷ ಮಕ್ಕಳು ಜನಿಸುತ್ತಾರೆ. ಒಬ್ಬ ಕಣ್ಣಿಲ್ಲದ ಧೃತರಾಷ್ಟ್ರ, ಮತ್ತೊಬ್ಬ ಬಿಳಿ ವರ್ಣದ ಧರ್ಮನಿಷ್ಠ ಪಾಂಡು. ಇವರಿಬ್ಬರಿಂದಲೇ ಮಹಾಭಾರತದ ಮುಂದಿನ ಪೀಳಿಗೆಯ ದಿಗ್ಗಜ ಪಾತ್ರಗಳು ಹುಟ್ಟುತ್ತದೆ. ಪಾಂಡು ಯುವಕನಾಗುತ್ತಿದ್ದಂತೆ ಅವನು ಬಲಶಾಲಿ, ಧರ್ಮನಿಷ್ಠ ಮತ್ತು ವಿಜಯಶಾಲಿ ರಾಜನಾಗಿ ಪ್ರಸಿದ್ಧನಾಗುತ್ತಾನೆ. ಒಂದು ದಿನ ಅವನು ಅರಣ್ಯದಲ್ಲಿ ಬೇಟೆಗೆ ಹೋಗಿರುತ್ತಾನೆ. ದೂರದಲ್ಲಿ ಮೃಗವನ್ನು ನೋಡಿದಂತೆ ಕಾಣುತ್ತದೆ. ಅವನು ಬಿಲ್ಲು ಎಳೆದು ಬಾಣ ಬಿಡುತ್ತಾನೆ. ಆದರೆ ಅದು ಮೃಗವಲ್ಲ, ಮೃಗದ ರೂಪದಲ್ಲಿ ತಪಸ್ಸು ಮಾಡುತ್ತಿದ್ದ ಋಷಿ ಮತ್ತು ಅವನ ಪತ್ನಿ. ಬಾಣ ತಗುಲುತ್ತಿದ್ದಂತೆಯೇ ಋಷಿ ಪಾಂಡನನ್ನು ಶಪಿಸುತ್ತಾನೆ. ಪಾಂಡು, ಯಾವ ಕ್ಷಣದಲ್ಲಿ ನೀನು ಯಾರಾದರೂ ಹೆಂಗಸನ್ನು ಸ್ಪರ್ಶಿಸಿದೆಯೋ ಆ ಕ್ಷಣವೇ ನಿನ್ನ ಮರಣವಾಗುವುದು. ಪಾಂಡು ಭಯ, ಶೋಚನೆ, ನೋವಿನಿಂದ ಅರಣ್ಯವಾಸಕ್ಕೆ ತೆರಳುತ್ತಾನೆ. ಇದು ಮಹಾಭಾರತದ ದೊಡ್ಡ ತಿರುವಾಗುತ್ತದೆ. ಪಾಂಡು ಅರಣ್ಯವಾಸದಲ್ಲಿದ್ದಾಗ ಕುಂತಿ ತನ್ನ ಬಾಲ್ಯದಲ್ಲಿ ಪಡೆದಿದ್ದ ಒಂದು ರಹಸ್ಯ ವರವನ್ನು ನೆನೆಸಿಕೊಳ್ಳುತ್ತಾಳೆ. ಅವಳಿಗೆ ದೂರ್ವಾಸ ಮುನಿಯಿಂದ ಯಾವುದೇ ದೇವತೆಯನ್ನು ಕರೆಸಿ ಮಗುವಿಗೆ ಜನ್ಮ ಕೊಡಿಸಬಹುದು ಎಂಬ ಮಂತ್ರ ದೊರಕಿತ್ತು. ಯುವ ವಯಸ್ಸಿನಲ್ಲಿ ಕುತೂಹಲದಿಂದ ಒಂದು ಕ್ಷಣದಲ್ಲಿ ಕುಂತಿ ಸೂರ್ಯದೇವರನ್ನು ಆಮಂತ್ರಿಸುತ್ತಾಳೆ. ಸೂರ್ಯದೇವರು ತಮ್ಮ ದಿವ್ಯ ಪ್ರಭಾವದಲ್ಲಿ ಪ್ರತ್ಯಕ್ಷನಾಗುತ್ತಾರೆ. ಅವರ ಕೃಪೆಯಿಂದ ಕುಂತಿಗೆ ಒಂದು ದಿವ್ಯ ಮಗು ಜನಿಸುತ್ತದೆ. ಅವನೇ ಕರ್ಣ. ಆ ಮಗು ಕವಚ ಕುಂಡಲಗಳೊಂದಿಗೆ ಬರುತ್ತಾನೆ. ಆದರೆ ಸಮಾಜದ ಭಯದಿಂದ, ರಾಜಮನೆತನದ ಒತ್ತಡದಿಂದ ಕುಂತಿಗೆ ಆ ಮಗುವನ್ನು ನದಿಯಲ್ಲಿ ಬಿಡುವುದರಲ್ಲದೆ ಮಾರ್ಗವಿರುವುದಿಲ್ಲ. ಒಬ್ಬ ರಥಸಾರಥಿ ಮತ್ತು ಅವನ ಪತ್ನಿ ಆ ಮಗುವನ್ನು ಕಂಡು ದತ್ತು ಪಡೆದು ಬೆಳೆಸುತ್ತಾರೆ. ಇದರಿಂದಲೇ ಕರ್ಣನ ದುಃಖ, ತ್ಯಾಗ ಮತ್ತು ಅದ್ಭುತ ಜೀವನ ಯಾತ್ರೆ ಆರಂಭವಾಗುತ್ತದೆ. ಪಾಂಡು ಶಾಪದಿಂದ ಮಕ್ಕಳಿಗೆ ಜನ್ಮ ಕೊಡಿಸಲು ಸಾಧ್ಯವಿಲ್ಲದಾಗ
ಕುಂತಿ ತನ್ನ ಮಂತ್ರವನ್ನು ಮತ್ತೆ ನೆನೆಸಿಕೊಳ್ಳುತ್ತಾಳೆ. ಅವಳು ಮೊದಲಿಗೆ ಧರ್ಮ ದೇವರನ್ನು ಆಮಂತ್ರಿಸುತ್ತಾಳೆ. ಅವರ ಕೃಪೆಯಿಂದ ಶಾಂತ ಸತ್ಯಪ್ರಿಯ ಯುಧಿಷ್ಠಿರ ಜನಿಸುತ್ತಾನೆ. ನಂತರ ವಾಯುದೇವರನ್ನು ಕರೆಯುತ್ತಾಳೆ. ಅವರ ಶಕ್ತಿಯಿಂದ ಗಜದಂತೆ ಬಲಶಾಲಿಯಾದ ಭೀಮ ಜನಿಸುತ್ತಾನೆ. ಮೂರನೇ ಬಾರಿ ಇಂದ್ರನನ್ನು ಆಹ್ವಾನಿಸುತ್ತಾಳೆ. ಅವರ ಕೃಪೆಯಿಂದ ಯುದ್ಧ ಕಲೆಗಳಲ್ಲಿ ಅಪಾರ ಪ್ರತಿಭೆಯ ಅರ್ಜುನ ಜನಿಸುತ್ತಾನೆ. ಮದ್ರಿಯು ದೇವತೆಗಳನ್ನು ಕರೆಯುತ್ತಾರೆ. ಅಶ್ವಿನಿ ದೇವರುಗಳ ಕೃಪೆಯಿಂದ ಸುಂದರ ಜ್ಞಾನಿಗಳು ಧೈರ್ಯಶಾಲಿಗಳಾದ ನಕುಲ ಮತ್ತು ಸಹದೇವ ಜನಿಸುತ್ತಾರೆ. ಈ 5 ಮಂದಿ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ ಇವರೇ ನಂತರದಲ್ಲಿ ಜಗತ್ತಿಗೆ ಪರಿಚಿತವಾದ ಪಾಂಡವರು. ಧರ್ಮ, ಶಕ್ತಿ, ಬುದ್ಧಿ, ಸೌಂದರ್ಯ, ಜ್ಞಾನ ಈ 5 ಗುಣಗಳೇ ಈ 5 ಸಹೋದರರ ಮೂಲಕ ಮಹಾಭಾರತದ ನಡುಕಲ್ಲುಗಳಾಗಿ ಬೆಳೆಯುತ್ತದೆ. ಗುರು ವ್ಯಾಸರ ಆಶೀರ್ವಾದದಿಂದ ಗಾಂಧಾರಿಗೆ ಒಂದು ಅದ್ಭುತ ಗರ್ಭ ಉಂಟಾಗುತ್ತದೆ. ಆ ಗರ್ಭವು ತಿಂಗಳುಗಳ ಕಾಲ ಯಾವುದೇ ಚಲನೆ ಇಲ್ಲದೆ ಬೆಳೆಯುತ್ತಿರುತ್ತದೆ. ಕಾಲ ಕಳೆದರೂ ಮಗು ಜನಿಸುವ ಲಕ್ಷಣವಿಲ್ಲ. ನಿರಾಶೆಯಿಂದ ಗಾಂಧಾರಿ ತನ್ನ ಹೊತ್ತಿರುವ ಗರ್ಭವನ್ನು ಬಲವಾಗಿ ಒತ್ತುತ್ತಾಳೆ. ಅದು ಒಡೆದು ಒಂದು ಗಟ್ಟಿಯಾದ ಮಾಂಸದ ತುಂಡಾಗಿ ಹೊರಬರುತ್ತದೆ. ವ್ಯಾಸರು ಅದನ್ನು ನೋಡಿ ಹೇಳುತ್ತಾರೆ, ಇದನ್ನು 100 ಪಾತ್ರೆಯಲ್ಲಿಟ್ಟು ಔಷಧಿಯಲ್ಲಿ ಬೆಳೆಸಿ. ಆ 100 ಪಾತ್ರೆಗಳಲ್ಲೂ ಸಣ್ಣ ಸಣ್ಣ ಜೀವ ರೂಪುಗೊಳ್ಳತೊಡಗುತ್ತದೆ. ಹೀಗಾಗಿ 100 ಮಂದಿ ಪುತ್ರರು ಮತ್ತು 1 ಮಗಳು ಜನಿಸುತ್ತಾರೆ. ಮೊದಲ ಮಗುವಿಗೆ ದುರ್ಯೋಧನ ಎಂದು ಹೆಸರಿಡುತ್ತಾರೆ. ಅವನ ಹುಟ್ಟಿದ ಕ್ಷಣದಲ್ಲಿ ಆಕಾಶದಲ್ಲಿ ಅಪಶಕುನಗಳು ಮೂಡುತ್ತದೆ. ಆದರೂ ಧೃತರಾಷ್ಟ್ರ ಅದನ್ನು ನಿರ್ಲಕ್ಷ್ಯ ಮಾಡುತ್ತಾನೆ. ಈ 100 ಕೌರವರ ಜನನವೇ ಮುಂದಿನ ಮಹಾಭಾರತದ ನರನೌಕೆಯ ಅಲೆಗಳನ್ನು ತೀವ್ರಗೊಳಿಸುವ ಮೊದಲ ಸೂಚನೆ. ಒಂದು ದಿನ ಹಸ್ತಿನಾಪುರದ ಬೀದಿಗಳಲ್ಲಿ ಬಟ್ಟೆ ಹರಿದು ಹೋಗಿರುವ, ಆದರೆ ಕಣ್ಣುಗಳಲ್ಲಿ ಅಪಾರ ಜ್ಞಾನ ಹೊಳೆಯುವ ಓರ್ವ ಬ್ರಾಹ್ಮಣ ಪ್ರವೇಶಿಸುತ್ತಾನೆ. ಅವನೇ ದ್ರೋಣಾಚಾರ್ಯರು. ಅವರ ಪ್ರತಿಭೆ, ಅವರ ಶಸ್ತ್ರಜ್ಞಾನ, ಅವರ ಗಂಭೀರ ವ್ಯಕ್ತಿತ್ವ ಭೀಷ್ಮರ ಕಣ್ಣಿಗೆ ತಕ್ಷಣ ಬೀಳುತ್ತದೆ. ದ್ರೋಣರನ್ನು ಪಾಂಡವ ಕೌರವರ ಗುರುಗಳಾಗಿ ನೇಮಿಸಲಾಗುತ್ತದೆ. ಅವರು ಎಲ್ಲ ಮಕ್ಕಳಿಗೂ ಯುದ್ಧ ಕಲೆ, ತಂತ್ರಜ್ಞಾನ, ಶೌರ್ಯ, ನ್ಯಾಯ, ಧರ್ಮ ಎಲ್ಲವನ್ನೂ ಕಲಿಸುತ್ತಾರೆ. ಈ ಅವಧಿಯಲ್ಲಿ ಅರ್ಜುನನ ಪ್ರತಿಭೆ ದಿನೇ ದಿನೇ ಹೊಳೆಯುತ್ತಾ ಬೆಳೆಯುತ್ತದೆ. ಅವನು ದ್ರೋಣರ ಅತ್ಯಂತ ಪ್ರಿಯ ಶಿಷ್ಯನಾಗುತ್ತಾನೆ. ಆದರೆ ಕರ್ಣನೇ ಒಳಗಣ್ಣಿನ ನೋವನ್ನು ಅನುಭವಿಸುವುದು, ಅವನ ಜನನ ರಹಸ್ಯ ತಿಳಿಯದೆ ಅವನಿಗೆ ಆಗುವ ಅವಮಾನಗಳು, ತಿರಸ್ಕಾರಗಳು ಅವನ ಮನಸ್ಸಿನಲ್ಲಿ ಪಾಂಡವರ ಮೇಲೆ ವೈರಾಗ್ಯದ ಮೊದಲ ಕಿಡಿ ಹೊತ್ತಿಕೊಳ್ಳುತ್ತದೆ. ದ್ರೋಣರ ಆಗಮನದಿಂದ ಕುರುವಂಶದ ಭವಿಷ್ಯ ಹೊಸ ದಿಶೆಗೆ ಹೊರಡುತ್ತಿತ್ತು. ದ್ರೋಣಾಚಾರ್ಯರ ಅಧ್ಯಯನದ ದಿನಗಳು ಸಾಗುತ್ತಿದ್ದಂತೆ ಕುರುವಂಶದೊಳಗಿನ ಅಸೂಯೆ, ಅಹಂಕಾರ, ಸ್ಪರ್ಧೆ ಇವೆಲ್ಲವೂ ನಿಧಾನವಾಗಿ ಹೆಚ್ಚುತ್ತವೆ. ಅರ್ಜುನನ ಪ್ರತಿಭೆ ಎಲ್ಲರನ್ನೂ ಮೀರಿಸುತ್ತಿದ್ದರೂ ದುರ್ಯೋಧನನ ಅಹಂಕಾರ ಅದನ್ನು ಸಹಿಸಲಾರ. ಕರ್ಣನ ವ್ಯಥೆ, ಯುಧಿಷ್ಠಿರನ ಧರ್ಮನಿಷ್ಠೆ, ಭೀಮನ ಶಕ್ತಿ, ಪ್ರತಿ ಪಾತ್ರವು ತನ್ನದೇ ರೀತಿಯಲ್ಲಿ ಕುರುಕ್ಷೇತ್ರಕ್ಕೆ ಸಿದ್ಧಗೊಳ್ಳುತ್ತಿದೆ. ಭೀಷ್ಮನ ತ್ಯಾಗ, ಸತ್ಯವತಿಯ ಆಸೆಗಳು, ವ್ಯಾಸನ ಜ್ಞಾನ, ಪಾಂಡುಗೆ ಬಂದ ಶಾಪ, ಕುಂತಿಯ ರಹಸ್ಯ, ಕರ್ಣನ ದುಃಖ, ಕೌರವರ ಜನನ, ಪಾಂಡವರ ವಿಕಾಸ ಇವುಗಳೆಲ್ಲ ಸೇರಿ ಒಂದು ಮಹಾಕಥೆಯ ನಡುಗೆಗಳನ್ನು ರೂಪಿಸುತ್ತದೆ. ಆದಿಪರ್ವದ ಕೊನೆಯಲ್ಲಿ ಯುದ್ಧ ಇನ್ನೂ ಆರಂಭವಾಗಿಲ್ಲ. ಆದರೆ ಯುದ್ಧದ ಕಾರಣಗಳು ಇಲ್ಲೇ ಸಂಪೂರ್ಣವಾಗಿ ಹುಟ್ಟಿಕೊಂಡಿವೆ. ಇದು ಮಹಾಭಾರತದ ಮೂಲ. ಇದು ಮಾನವ ಸ್ವಭಾವದ ಪ್ರತಿ ಮುಖವನ್ನು ತೋರಿಸುವ ಕನ್ನಡಿ. ಆದಿಪರ್ವ ಮುಗಿದರೂ ಕತೆ ಈಗಷ್ಟೇ ಶುರುವಾಗಿದೆ.